ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಮ್ಸ್ ರೆಸಿಪಿ. ಇವತ್ತು ನಾನು ನಿಮಗೆ ಕಸ್ಟರ್ಡ್ ಕೇಕ್ ತೋರಿಸ್ತಾ ಇದ್ದೀನಿ. ಕಸ್ಟರ್ಡ್ ಕ್ಯಾರಮೆಲ್ ಕೇಕ್ ಅಂತ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟ್ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಫ್ ಶುಗರ್, 1 ಕಪ್ಪು ಸಕ್ಕರೆ ಹಾಕ್ತಾ ಇದ್ದೀನಿ. ಅದನ್ನು ನೀವು ಈ ಥರ ಫ್ರೈ ಮಾಡ್ಕೊಬೇಕು. ನೀರೇನು ಹಾಕಬಾರ್ದು. ಸಕ್ಕರೆನ ಕಂಪ್ಲೀಟಾಗಿ ಹಾಗೆ ಕರಗಿಸ್ಕೊಂಡು ನಾವು ಕ್ಯಾರಮೆಲ್ ರೆಡಿ ಮಾಡ್ಕೊಬೇಕು. ಕ್ಯಾರಮೆಲ್ ಶುಗರ್. ಸೊ ನೋಡಿ, ಈ ಥರ ನೀರೇನು ಹಾಕ್ತಾ ಇದ್ದರೆ ಅದು ಕರಗ್ತಾ ಹೋಗುತ್ತೆ. ಈ ಥರ ಕರಗುತ್ತೆ. ಕನ್ಸಿಸ್ಟೆನ್ಸಿ ಈ ಥರ ಬಂದಾಗ ಇನ್ನೇನು ಸ್ವಲ್ಪ ಹೊತ್ತು ತಿರುಗಿಸ್ಬಿಟ್ರೆ ಆಯಿತು, ಕ್ಯಾರಮೆಲ್ ಶುಗರ್ ರೆಡಿ ಆಗುತ್ತೆ. ನೋಡಿ, ಈ ಥರ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಇವಾಗ ರೆಡಿಯಾಗಿದೆ. ಕ್ಯಾರಮೆಲ್ ಶುಗರು ನಮ್ಮದು ಇವಾಗ ರೆಡಿಯಾಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನೀವು ಯಾವ ಥರ ಶೇಪಿನ ಪಾತ್ರೆ ಬೇಕು ನಿಮಗೆ ಕೇಕಿಗೆ, ಆ ಥರದ್ದು ತಗೊಂಡ್ಬಿಟ್ಟು ನೀವು ಈ ಕ್ಯಾರಮೆಲ್ ಶುಗರ್ನ ಅದಕ್ಕೆ ಹಾಕಬೇಕು. ಫಸ್ಟು ನಾನು ಅದು ಕೆಳಗಡೆ ಪಾತ್ರೆಗೆ ಅಂಟ್ಕೊಬಾರ್ದು ಅಂತ ಬಟರ್ ಪೇಪರ್ನ ಯೂಸ್ ಮಾಡಿದ್ದೀನಿ. ಅದನ್ನು ಯೂಸ್ ಮಾಡಿಲ್ಲ ಅಂದರೆ ಕೆಳಗಡೆ ಸ್ವಲ್ಪ ಏನಾದರೂ ಆಯಿಲ್ ಏನಾದರೂ ಸ್ಪ್ರೆಡ್ ಮಾಡಿ ಕೂಡ ಹಾಕ್ಕೊಬೋದು. ನೋಡಿ, ಈ ಥರ ಹಾಕಿಟ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ನಾನು ಕಸ್ಟರ್ಡ್ ರೆಡಿ ಮಾಡ್ಕೊತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಕಸ್ಟರ್ಡು, ನಾನಿಲ್ಲಿ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತಣ್ಣಗಿರೋ ಹಾಲು ಹಾಕ್ಬಿಟ್ಟು ಈ ಥರ ಕನ್ಸಿಸ್ಟೆನ್ಸಿ ಮಾಡ್ಕೊತೀನಿ. ಇವಾಗ ಮತ್ತೆ ಒಂದು ಪಾತ್ರೆಯಲ್ಲಿ 1 ಕಪ್ ಮಿಲ್ಕ್ ತೊಗೊಂಡು ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟಾದಮೇಲೆ ನಾನಿವಾಗ ಗ್ಯಾಸ್ನ ಆನ್ ಮಾಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು, ಯಾಕಂದರೆ ಇದು ಬೇಗ ಗಂಟು ಥರ ಆಗಿಬಿಡುತ್ತೆ. ನೀವು ಹೀಗೆ ತಿರುಗಿಸ್ತಾನೇ ಇರಬೇಕು, ಇದನ್ನು ಕೈ ಬಿಡುವಾಗಿಲ್ಲ. ನೋಡಿ, ಈ ಥರ ತಿರುಗಿಸ್ತಾನೇ ಇರಬೇಕು. ಅದು ಸ್ವಲ್ಪ ಹೊತ್ತಿಗೆ ತುಂಬ ಗಟ್ಟಿಯಾಗುತ್ತೆ. ನೀವು ಹಿಂಗೆ ತಿರುಗಿಸ್ಲಿಲ್ಲ ಅಂದರೆ ಅದು ಗಂಟು ಆಗಿಬಿಡುತ್ತೆ ಅಲ್ಲಲ್ಲೇ. ಹಾಗೆ ನಾನು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ ಫಸ್ಟಿಗೆ. ಅದಾದಮೇಲೆ 1 ಸ್ಪೂನು ಜೇನುತುಪ್ಪ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದೆಷ್ಟು ತಿಕ್ಕಾಯಿತು ಅಂತ. ತುಂಬ ತಿಕ್ಕಾಗ್ತಾ ಬರುತ್ತೆ. ಸೊ ಇದನ್ನು ಕಂಟಿನ್ಯೂಸ್ ಆಗಿ ಈ ಥರ ತಿರುಗಿಸ್ತಾನೇ ಇರಬೇಕು. ನಾನಿವಾಗ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನೋಡಿ, ಇದು ರೆಡಿಯಾಗಿದೆ. ಇವಾಗ ನಾವು ಈ ಕ್ಯಾರಮೆಲ್ ಹಾಕಿಟ್ಕೊಂಡಿದ್ದೀವಲ್ಲ ಈ ಪಾತ್ರೆಗೆ, ಅದ್ರ ಮೇಲ್ಗಡೆ ಇದನ್ನು ಹಾಕಬೇಕು. ನೋಡಿ, ಈ ಥರ ಅದ್ರ ಮೇಲ್ಗಡೆ ಹಾಕ್ಬಿಟ್ಟು ಇದು ಸ್ವಲ್ಪ ಕೂಲ್ ಆದಮೇಲೆ 1 ಅವರ್ ಫ್ರಿಜ್ಜಲ್ಲಿ ಇಡಬೇಕು. ನೋಡಿ, ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಚೆ ತೆಗೆದಿದ್ದೀನಿ ನಾನು ಇವಾಗ ಇದನ್ನು ನಾನೊಂದು ಪ್ಲೇಟಿಗೆ ಹಾಕ್ತೀನಿ. ನೋಡಿ, ಈ ಥರ ಆಗಿದೆ. ಇವಾಗ ಪೇಪರ್ ಹಾಕಿದ್ನಲ್ವ ಲಾಸ್ಟಲ್ಲಿ, ಅದನ್ನು ಇವಾಗ ನಾನು ರಿಮೂವ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಆ ಕಸ್ಟರ್ಡ್ ಜೊತೆಗೆ ಆ ಕ್ಯಾರಮೆಲ್ ಸಿರಪ್ ಥರ ಜ್ಯೂಸಿ ಆಗಿರುತ್ತೆ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಡೆಕೋರೇಷನ್ಗೋಸ್ಕರ ನಾನು ಮೇಲ್ಗಡೆ ಈ ಥರ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಇದು ನೀವು ಹಾಕಿದರೂ ಹಾಕ್ಬೋದು, ಇಲ್ಲಾಂದರೆ ಆಪ್ಷನಲ್ ಕೂಡ. ನಿಮ್ಗೆ ಯಾವ ಥರ ಡೆಕೋರೇಷನ್, ಅಥವಾ ನೀವು ಇಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಮೇಲ್ಗಡೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಬೋದು. ನೋಡಿ, ಇಷ್ಟೇ. ಇದು ತುಂಬ ಈಸಿ ಆ್ಯಂಡ್ ಸಿಂಪಲ್ಲು, ಬೇಗನೆ ರೆಡಿಯಾಗಿ ಕೂಡ ಆಗುತ್ತೆ. ಇಷ್ಟೇ, ಇದು ಕ್ಯಾರಮೆಲ್ ಕಸ್ಟರ್ಡ್ ರೆಡಿಯಾಗಿದೆ. ನಿಮಗೆಲ್ಲ ಈ ವಿಡಿಯೋ ನನ್ನ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಮತ್ತೆ ನಾನಿನ್ನು ಹೊಸ ರೆಸಿಪಿಯೊಂದಿಗೆ ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.